Okay, the next concept is capacitors. ಕೆಪಾಸಿಟರ್ಸ್ ಅಂತಂದರೆ ಏನು? ನಾವು ಮನೆಯಲ್ಲಿ ಯೂಸ್ ಮಾಡಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಡಿವೈಸಸ್ ಏನೇನಿದೆ, ಫಾರ್ ಎಕ್ಸಾಂಪಲ್ ಅವರ ಕಂಪ್ಯೂಟರ್ ಆರ್ ಅವರ್ ಲ್ಯಾಪ್ಟಾಪ್, ಸೊ ಅವರ ಡಿಫ್ರೆಂಟ್ ರೆಫ್ರಿಜರೇಟರ್, ಸೊ ಆಲ್ ದೀಸ್ ಎಲೆಕ್ಟ್ರಿಕಲ್ ಡಿವೈಸಸ್ ಕಂಟೈನ್ಸ್ ದೀಸ್ ಕೆಪಾಸಿಟರ್ಸ್. ಅಂದರೆ ಅವೆಲ್ಲ ಒಂದು ಎಲೆಕ್ಟ್ರಿಕಲ್ ಡಿವೈಸಸಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಈ ಕೆಪಾಸಿಟರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಯಾಕೆ ಯೂಸ್ ಮಾಡ್ತಾಯಿದ್ವಿ, ಏನು ಈ ಕೆಪಾಸಿಟರ್ಸ್? ಏನಕ್ಕೆ ಯೂಸ್ ಮಾಡ್ತೀವಿ ಈ ಕೆಪಾಸಿಟರ್ಸ್ ಅಂದರೆ ಟು ಸ್ಟೋರ್ ದ ಚಾರ್ಜಸ್, ಲಾರ್ಜ್ ಅಮೌಂಟ್ ಆಫ್ ಚಾರ್ಜಸ್. ಅಂದರೆ ಈ ಕೆಪಾಸಿಟರ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಸ್ಟೋರ್ ದ ಲಾರ್ಜ್ ಅಮೌಂಟ್ ಆಫ್ ಚಾರ್ಜಸ್, ಎಲೆಕ್ಟ್ರಿಕ್ ಚಾರ್ಜಸ್ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಡಿವೈಸ್ ಏನು ಈ ಕೆಪಾಸಿಟರ್. ದಿಸ್ ಕೆಪಾಸಿಟರ್ಸ್ we are used in this electrical instrument to store the a large amount of electric charges in the small space. You have to remember, ಅಂದರೆ ನಾವು ಚಾರ್ಜಸ್ಸನ್ನು ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ, ಆದರೆ ಈ ಕೆಪಾಸಿಟರ್ಸ್ ಸೈಜ್ ಏನಿರುತ್ತೆ ಅದು ತುಂಬ ಕಮ್ಮಿ ಇರುತ್ತೆ. ಸೊ ಇಟ್ ಈಸ್ ಇನ್ ದ ವೆರಿ ಸ್ಮಾಲ್ ಸೈಜ್. ದ ಕೆಪಾಸಿಟರ್ಸ್ ಆರ್ ದ ಡಿವೈಸಸ್, ವಿ ಕ್ಯಾನ್ ರೈಟ್ ದ ಡೆಫಿನೇಷನ್. ಸೊ capacitor as the device that can store large amount of charge in a small space. ಸೊ ಅದನ್ನು ನಾವೇನಂತ ಕರಿತೀವಿ? ಕೆಪಾಸಿಟರ್ ಅಂತ ಕರಿತೀವಿ. ಡಿವೈಸ್ ಅಂದರೆ ಒಂದು ಇನ್ಸ್ಟ್ರೂಮೆಂಟ್, ಯಾವುದೋ ಒಂದು ಆಬ್ಜೆಕ್ಟ್. ಸೊ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಸ್ಟೋರ್ ದ ಲಾರ್ಜ್ ಅಮೌಂಟ್ ಆಫ್ ಚಾರ್ಜಸ್ಸನ್ನು ಅಂದರೆ ಜಾಸ್ತಿ ಚಾರ್ಜಸ್ಸನ್ನು ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಇನ್ ಎ ಸ್ಮಾಲ್ ಸ್ಪೇಸಲ್ಲಿ. ಅಂದರೆ ಆ ಡಿವೈಸು ಸೈಜ್ ಏನಿರುತ್ತೆ ತುಂಬ ಕಮ್ಮಿ ಇರುತ್ತೆ. ಸೊ ಹೌ ವಿ ಕ್ಯಾನ್ ಮೇಕ್ ದಿಸ್ ಕೆಪಾಸಿಟರ್ಸ್? ಹಾಗಾದ್ರೆ ಹೇಗೆ ಮಾಡ್ತೀವಿ ಈ ಕೆಪಾಸಿಟರ್ಸ್ನ ಅಂತಂದರೆ, ದಿಸ್ ಕೆಪಾಸಿಟರ್ ಕನ್ಸಿಸ್ಟ್ ಆಫ್ ದ 2 ಕಂಡಕ್ಟರ್ಸ್. ಅಂದರೆ ಈ ಕೆಪಾಸಿಟರ್, ಕೆಪಾಸಿಟರ್ ಒಂದು ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ವಿ, ಯಾವುದು ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ ಅಂತ. ಈ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ ಯಾವ ರೀತಿ ಮಾಡ್ತೀವಿ ಈ ಕೆಪಾಸಿಟರ್ಸ್ ಅಂದರೆ, ವಿ ಆರ್ ಟೇಕನ್ ದ 2 ಕಂಡಕ್ಟರ್ಸ್. ನಾವು ಏನು ಮಾಡ್ತೀವಿ? 2 ಕಂಡಕ್ಟರ್ಸ್ನ ತೊಗೊಳ್ತೀವಿ. ದಿಸ್ ಇಸ್ ಅ 1 ಕಂಡಕ್ಟರ್. ಸೊ ಇಯರ್ ಇಟ್ ಈಸ್ ಅನದರ್ ಕಂಡಕ್ಟರ್. 2 ಕಂಡಕ್ಟರ್ನ ತೊಗೊಂಡಿದ್ವಿ. ದೀಸ್ ಕಂಡಕ್ಟರ್ ಐ ಪ್ಲೇಸ್ ಇಟ್ ಪ್ಯಾರಲಲ್ ಟು ಈಚ್ ಅದರ್. ಇವೆರಡು ಏನಾಗಿದೆ? ಪ್ಯಾರಲಲ್ ಆಗಿದೆ. ಸೊ ದಿಸ್ ಈಸ್ ದ 1 ಕಂಡಕ್ಟರ್, ಇಟ್ ಈಸ್ ಅನದರ್ ಕಂಡಕ್ಟರ್. 2 ಕಂಡಕ್ಟರ್ನ ಏನು ಮಾಡಿದ್ವಿ? ಪ್ಯಾರಲಲ್ ಆಗಿದೆ. ಸೊ ದೀಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್ ಆ್ಯಂಡ್ ದೀಸ್ ಆರ್ ಸಪರೇಟೆಡ್ ಬೈ ಎ ಡಿಸ್ಟೆನ್ಸ್, ಸರ್ಟೆನ್ ಡಿಸ್ಟೆನ್ಸ್. ಇವೆರಡು ಮಧ್ಯೆ ಏನಿದೆ? ಎಷ್ಟೋ ಡಿಸ್ಟೆನ್ಸ್ ಇದೆ. ಸೊ ಇನ್ ಬಿಟ್ವೀನ್ ದೀಸ್ ಟು whatever the media is there, that is insulating media. Observe carefully. So these are the 2 conductors. These are separated by insulating media. Now this arrangement we call as a capacitor. ಅಂದರೆ ಒಂದು ಕೆಪಾಸಿಟರಲ್ಲಿ ಏನಿರುತ್ತಪ್ಪ ಅಂದರೆ 2 ಕಂಡಕ್ಟರ್ ಇರುತ್ತೆ, ಅವೆರಡು ಪ್ಯಾರಲಲ್ ಆಗಿರುತ್ತೆ, ಅವೆರಡರ ಮಧ್ಯೆ ಏನಿರುತ್ತೆ? ಒಂದು ಇನ್ಸುಲೇಟಿಂಗ್ ಮೀಡಿಯಾ ಇರುತ್ತೆ. ಆ ಒಂದು ಅರೇಂಜ್ಮೆಂಟನ್ನು ನಾವೇನಂತ ಕರಿದ್ವಿ? ಕೆಪಾಸಿಟರ್ಸ್ ಅಂತ ಕರಿದ್ವಿ. ಸೊ ಇದು ಇದೇ ಶೇಪಲ್ಲಿ ಇರಬೇಕಂತ ಏನಿಲ್ಲ. ಇನ್ ಕೇಸ್ ಆಫ್ ಸ್ಪೆರಿಕಲ್ ಆಲ್ಸೋ ಇರ್ಬೋದು. ಸ್ಪೆರಿಕಲ್, ಓಕೆ, ಲೈಕ್ ದಿಸ್. ದೀಸ್ ಆರ್ ಸಪರೇಟೆಡ್ ಆ್ಯಂಡ್ ಇನ್ ಬಿಟ್ವೀನ್ ದೀಸ್ ಟು ಇನ್ಸುಲೇಟಿಂಗ್ ಮೀಡಿಯಾ. ಇಲ್ಲಿ ಇನ್ಸುಲೇಟಿಂಗ್ ಮೀಡಿಯಾ, ಇದು ಕಂಡಕ್ಟರ್, ಇದು ಕಂಡಕ್ಟರ್, ಈ ರೀತಿಯೂ ಸಹಿತ ಇರ್ಬೋದು. ಸೊ ದೀಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್ ಲೈಕ್ ದಟ್. ಸೊ ದಟ್ ಅರೇಂಜ್ಮೆಂಟ್ ಆಫ್ ದ ವಾಟರ್, these conductors separated by the insulating media, that we called as the water. These ಕೆಪಾಸಿಟರ್ಸ್, ಅವನ್ನ ನಾವು ಕೆಪಾಸಿಟರ್ಸ್ ಅಂತ ಕರಿತೀವಿ. ಓಕೆ, ನಮ್ಮ ಫಿಸಿಕ್ಸಲ್ಲಿ ಯಾವುದೇ ಒಂದು ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ನ ಸೊ ಸರ್ಕ್ಯೂಟಲ್ಲಿ ರೆಪ್ರೆಸೆಂಟ್ ಯಾವ ರೀತಿ ಮಾಡ್ತೀವಿ? ಬೈ ಯೂಸಿಂಗ್ ದ ಸಿಂಬಲ್. ಕೆಲವೊಂದು ಸಿಂಬಲನ್ನು ಯೂಸ್ ಮಾಡಿ ನಾವು
ಸರ್ಕ್ಯೂಟಲ್ಲಿ ಆ ಒಂದು ಇನ್ಸ್ಟ್ರೂಮೆಂಟ್ನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನೀವು ಇನ್ ದ ಪ್ರೀವಿಯಸ್ ಕ್ಲಾಸಸ್ ಇನ್ ದ 10th standard, in the previous 11th standard, so you already studied about that one. Okay, so we are used a certain symbol to represent this capacitor. So how we will represent this capacitor means, so by the parallel lines. See, these are the two parallel lines and this indicates the electric wire. Okay, so this is the symbol for what? Capacitor. Symbol for capacitor. So just we have taken the two parallel lines, so this indicates the electric wire. So this is a representation of the what? ಕೆಪಾಸಿಟರ್. ಅಂದರೆ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಕೆಪಾಸಿಟರ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ರೆಪ್ರೆಸೆಂಟೇಷನ್ ಆಫ್ ದ ಕೆಪಾಸಿಟರ್. ಓಕೆ, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಎ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಪಾಸಿಟರ್. ಏನು ಓದಿದ್ವಿ? ಕೆಪಾಸಿಟರ್ನ ಎಲ್ಲಿ ಯೂಸ್ ಮಾಡ್ತೀವಿ? ಎಲೆಕ್ಟ್ರಾನಿಕ್ ಡಿವೈಸಸಲ್ಲಿ ಯೂಸ್ ಮಾಡ್ತೀವಿ. ಯಾಕೆ ಯೂಸ್ ಮಾಡ್ತೀವಿ? ಟು ಸ್ಟೋರ್ ದ ಎಲೆಕ್ಟ್ರಿಕ್ ಚಾರ್ಜಸ್ ಇನ್ ದ ಸ್ಮಾಲ್ ಸ್ಪೇಸ್. ಅಂದರೆ ಸ್ಮಾಲ್ ಸ್ಪೇಸಲ್ಲಿ ಲಾರ್ಜ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸನ್ನು ಸ್ಟೋರ್ ಮಾಡೋದಕ್ಕೆ ಕೆಪಾಸಿಟರ್ಸ್ನ ಯೂಸ್ ಮಾಡ್ತೀವಿ. ಸೊ ಯಾವ ರೀತಿ ಮಾಡ್ತೀವಿ ಕೆಪಾಸಿಟರ್ಸ್ನ ಅಂದರೆ, ಎರಡು ಕಂಡಕ್ಟರ್ನ ಪ್ಯಾರಲಾಗಿ ಇಟ್ಟಿರ್ತೀವಿ. ಸೊ ಆ ಎರಡು ಕಂಡಕ್ಟರ್ ಮಧ್ಯೆ ನಮಗೆ ಒಂದು ಇನ್ಸುಲೇಟಿಂಗ್ ಮೀಡಿಯಾ ಇರುತ್ತೆ. ಆ ಒಂದು ಅರೇಂಜ್ಮೆಂಟನ್ನು ನಾವೇನಂತ ಕರಿದ್ವಿ? ಕೆಪಾಸಿಟರ್ಸ್ ಅಂತ ಕರಿದ್ವಿ. ಓಕೆ, ಸೊ ಹಿಯರ್ ವಿ ಟೋಲ್ಡ್ ಅಬೌಟ್ ದಿಸ್ ಕಂಡಕ್ಟರ್ಸ್ ಸಪರೇಟೆಡ್ ಬೈ ಅನ್ ಇನ್ಸುಲೇಟಿಂಗ್ ಮೀಡಿಯಾ. ವಿ ಆಲ್ರೆಡಿ ನೋ ಅಬೌಟ್ ದಿಸ್ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್. ಸೊ ನಮಗೆ ಕಂಡಕ್ಟರ್ಸು ಮತ್ತು ಇನ್ಸುಲೇಟರ್ಸು ಗೊತ್ತಿದೆ ಆಲ್ರೆಡಿ. ವಾಟ್ ಈಸ್ ದ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್? ಕಂಡಕ್ಟರ್ಸ್ ಆ್ಯಂಡ್ insulators. Just we can recall the concept, because in the previous classes we already explained about these conductors and insulators. Already ಹೇಳಿದ್ವಿ ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಕಂಡಕ್ಟರ್ಸ್ ಅಂದ್ರೇನು, ಇನ್ಸುಲೇಟರ್ಸ್ ಅಂದ್ರೇನು ಅಂತ. ಜಸ್ಟ್ ವಿ ಕ್ಯಾನ್ ರೀಕಾಲ್ ವಾಟ್ ಈಸ್ ದ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್. ಕಂಡಕ್ಟರ್ಸ್ ಏನು ಮಾಡುತ್ತೆ? ಇದು ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ. ಕಂಡಕ್ಟ್ ಎಲೆಕ್ಟ್ರಿಸಿಟಿ, ದಟ್ ವಿ ಆಲ್ರೆಡಿ ನೋ ದಟ್. ಏನು ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂತಂದರೆ, ಸೊ ದ ಕರೆಂಟ್ ಈಸ್ ಈಸಿಲಿ ಪಾಸ್ ಥ್ರೂ ದೀಸ್ ಕಂಡಕ್ಟರ್ಸ್. ಕಂಡಕ್ಟರ್ಸ್ ಮುಖಾಂತರ ಕರೆಂಟು ಈಸಿಯಾಗಿ ಪಾಸ್ ಆಗಿ ಹೋಗುತ್ತೆ ಅಂತ. ಸೊ ಎಕ್ಸಾಂಪಲ್ ಫಾರ್ ದಿಸ್ ಕಂಡಕ್ಟರ್ಸ್ ಅಂದರೆ ಏನು ಎಕ್ಸಾಂಪಲ್ ಕೊಡ್ತೀವಿ? ಮೆಟಲ್ಸ್, ಆಲ್ ದ ಮೆಟಲ್ಸ್ ಅದ ಎಕ್ಸಾಂಪಲ್ ಫಾರ್ ದಿಸ್ ಕಂಡಕ್ಟರ್ಸ್. ಆ್ಯಂಡ್ ಸಾಲ್ಟ್ ಸೊಲ್ಯೂಷನ್. ಸಾಲ್ಟ್ solution is also example for this conductor. Salt solution, we can mix the salt with the water, that becomes water, salt solution. ಅಂದರೆ ಈ ಉಪ್ಪನ್ನು ನೀರಲ್ಲಿ ಕರಗಿಸಿದರೆ ಅದು ಇಟ್ ಬಿಕಮ್ಸ್ ವಾಟರ್, ಸಾಲ್ಟ್ ಸೊಲ್ಯೂಷನ್. ಸೊ ದಿಸ್ ಇಸ್ ಆಲ್ಸೋ ವಾಟರ್, ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಆಸಿಡ್ಸ್, ಅರ್ತ್. ಓಕೆ, ಸೊ ಅರ್ತ್ ಈಸ್ ಆಲ್ಸೋ ಎ ಕಂಡಕ್ಟರ್. ಆ್ಯಂಡ್ ಹ್ಯೂಮನ್ ಬಾಡಿ, ನಮ್ಮ ಹ್ಯೂಮನ್ ಬಾಡಿ ಸಹಿತ ಕಂಡಕ್ಟರ್. ಹ್ಯೂಮನ್ ಬಾಡಿ is also a conductor. These are the different examples for these conductors. And which is responsible for the what? These a current flowing in the conductors. ಓಕೆ, ನಾವು ಕಂಡಕ್ಟರ್ಸ್ ಮುಖಾಂತರ ಕರೆಂಟು ಪಾಸ್ ಆಗುತ್ತೆ ಅಂತ ಹೇಳಿದ್ವಿ. ಬಟ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್? ಆ ಕರೆಂಟು ಪಾಸ್ ಆಗೋದಕ್ಕೆ ಯಾರು ರೆಸ್ಪಾನ್ಸಿಬಲ್ ಅಂತಂದರೆ ಫ್ರೀ ಎಲೆಕ್ಟ್ರಾನ್ಸ್. ಫ್ರೀ ಎಲೆಕ್ಟ್ರಾನ್ಸ್. ನಾವು ಅವು ಏನು ಕರೆಂಟ್ ಪಾಸ್ ಆಗೋದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಾರೋ ಅವನ್ನ ನಾವೆಂತ ಕರಿತೀವಿ? ಚಾರ್ಜ್ ಕ್ಯಾರಿಯರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಯಾವುದು ಕಂಡಕ್ಟರ್ಸಲ್ಲಿ ಯಾವುದು ಚಾರ್ಜ್ ಕ್ಯಾರಿಯರ್ಸ್ ಇನ್ ಕೇಸ್ ಆಫ್ ದ ಮೆಟಲ್ಸ್ ಅಂತಂದರೆ ಫ್ರೀ ಎಲೆಕ್ಟ್ರಾನ್ಸ್ ಆರ್ ದ ಚಾರ್ಜ್ ಕ್ಯಾರಿಯರ್ಸ್. ಬಟ್ ಇನ್ ಕೇಸ್ ಆಫ್ ದ ಸಾಲ್ಟ್ ಸೊಲ್ಯೂಷನ್, ಓಕೆ, ಇನ್ ಕೇಸ್ ಆಫ್ ದ ಲಿಕ್ವಿಡ್ಸ್ಗೆ ಹೋದರೆ ಅಲ್ಲಿ ಅಯಾನ್ಸ್ ಆರ್ ಚಾರ್ಜ್ ಕ್ಯಾರಿಯರ್ಸ್. ಅಯಾನ್ಸ್ ಆರ್ ದ ಚಾರ್ಜ್ ಕ್ಯಾರಿಯರ್ಸ್. Okay, you have to remember. So free electrons in case of the metals, the free electrons are the water, charge carriers. In case of the solutions go there, so ions are the water, charge carriers. So in case of HCl or NaCl, sodium chloride, so salt solution, Na plus Cl minus ಅಂತ ಹೇಳ್ತೀವಿ. ಸೊ these what we call as the what? ions. ಇವನ್ನ ನಾವೇನಂತ ಕರಿತೀವಿ? ions ಅಂತ ಕರಿತೀವಿ. ಸೊ ಪಾಸಿಟಿವ್ ಅಯನ್, ನೆಗೆಟಿವ್ ಅಯನ್. ಓಕೆ, ಇನ್ ಕೇಸ್ ಆಫ್ ದ ಫ್ರೀ ಎಲೆಕ್ಟ್ರಾನ್ಸ್, ಇನ್ ಕೇಸ್ ಆಫ್ ದ ಮೆಟಲ್ಸ್. ಓಕೆ, ಯಾಕೆ ಅಂತಂದರೆ ನಮಗೆ ಗೊತ್ತಿದೆ, ಒಂದು ಕಂಡಕ್ಟರ್ನ ತೊಗೊಂಡ್ರೆ ಆ ಒಂದು ಕಂಡಕ್ಟರಲ್ಲಿ ಇರ್ತಕ್ಕಂಥ
ಏನು ಚಾರ್ಜಸ್ ಇಟ್ ಕಂಟೈನ್ಸ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್. ಪಾಸಿಟಿವ್ ಚಾರ್ಜ್ ಇರುತ್ತೆ, ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಆ ನೆಗೆಟಿವ್ ಚಾರ್ಜ್ ವಿಲ್ ವಾಟ್ ಫ್ರೀಲಿ ಮೂವ್ ಇನ್ಸೈಡ್ ದ ಕಂಡಕ್ಟರ್. ಆ ಎಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜಸ್ ಏನಂತ ಕರಿತೀವಿ, ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಎಲೆಕ್ಟ್ರಾನ್ಸ್ ಕ್ಯಾನ್ ಈಸಿಲಿ ಮೂವ್ ಇನ್ಸೈಡ್ ದ ಕಂಡಕ್ಟರ್. ಓಕೆ, ಫ್ರೀಯಾಗಿ ಏನಾಗುತ್ತೆ, ರ್ಯಾಂಡಮ್ ಆಗಿ ಮೂವ್ ಆಗ್ತಾ ಇರುತ್ತೆ. ಬಟ್ ಇಫ್ ಕ್ಯಾನ್ ಟೇಕ್ ದ ವಾಟ್ ಎವರ್ ದ ಸ್ಟ್ರಕ್ಚರ್ ಆಫ್ ದ ಆಟಮ್ ಇಸ್ ದೆ. ಓಕೆ, ಒಂದು ಆಟಮ್ ಸ್ಟ್ರಕ್ಚರ್ ತೊಗೊಂಡ್ರೆ ಏನಾಗುತ್ತೆ, ಸೊ ಇಟ್ ಈಸ್ ಅ ನ್ಯೂಕ್ಲಿಯಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಸೊ ವಿಚ್ ಆರ್ ದ ಎಲೆಕ್ಟ್ರಾನ್ಸ್ ವಿಚ್ ಪ್ರೆಸೆಂಟ್ ಆನ್ ದ ಔಟರ್ ಮೋಸ್ಟ್ ಸೆಲ್, ಅಂದರೆ ಔಟರ್ ಮೋಸ್ಟ್ ಸೆಲ್ಲಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ, ಲೂಸಾಗೆ ಬೌಂಡ್ ಆಗಿರುತ್ತೆ ಟು ದ ನ್ಯೂಕ್ಲಿಯಸ್. ಓಕೆ, ಲೂಸಾಗೆ ಬೌಂಡ್ ಆಗಿರುತ್ತೆ. ದೋಸ್ ಎಲೆಕ್ಟ್ರಾನ್ಸ್ ಆರ್ ವಾಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಥವಾ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಯಾಕಂದರೆ ದೇ ಕ್ಯಾನ್ ಈಸಿಲಿ ಜಂಪ್ ಟು ದ ಅದರ್ ಆಟಮ್. ಸೊ ಅವೇನಾಗುತ್ತೆ, ಈಸಿಯಾಗಿ ಇನ್ನೊಂದು ಆಟಮ್ಗೆ ಜಂಪ್ ಹಾಕೋಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ ವಿ ಕಾಲ್ಡ್ ಎಸ್ ದ ವಾಟ್ ಫ್ರೀ ಎಲೆಕ್ಟ್ರಾನ್ಸ್ ಅಥವಾ ವೇಲೆನ್ಸಿ ಎಲೆಕ್ಟ್ರಾನ್ಸ್. ದ ಎಲೆಕ್ಟ್ರಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಆನ್ ದ ಔಟರ್ ಮೋಸ್ಟ್ ಸೆಲ್, ದೋಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ವಾಟ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಆ ಒಂದು ಎಲೆಕ್ಟ್ರಾನ್ಸ್ನ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಲೂಸಾಗಿ ಬೌಂಡ್ ಆಗಿರ್ತಕ್ಕಂಥ ಎಲೆಕ್ಟ್ರಾನ್ಸು ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆದರೆ ಅವನ್ನ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ಇನ್ ಕೇಸ್ ಆಫ್ ದ ಇನ್ಸುಲೇಟರ್ಸ್, ಇದೆಲ್ಲ ಏನಾಯಿತು, ಕಂಡಕ್ಟರ್ಸ್ ಆಯಿತು. ಸೊ ಇನ್ ಕೇಸ್ ಆಫ್ ದ ಇನ್ಸುಲೇಟರ್ಸ್ ಏನಾಗುತ್ತೆ, ಸೊ ಡು ನಾಟ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ. ಇನ್ಸುಲೇಟರ್ಸು ಡು ನಾಟ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ. ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಅವು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಿದ ಅಂದರೆ ಎಲೆಕ್ಟ್ರಿಕ್ ಕರೆಂಟು ಅದ್ರ ಮುಖಾಂತರ ಪಾಸ್ ಆಗೋದಿಲ್ಲ. ಎಕ್ಸಾಂಪಲ್ ಯಾವುದು ಎಕ್ಸಾಂಪಲ್ ಹಂಗಾದರೆ ಈ ಇನ್ಸುಲೇಟರ್ಸ್ಗೆ ಅಂದರೆ ಪ್ಲಾಸ್ಟಿಕ್, ಹುಡ್ಡು, ರಬ್ಬರು, ಓಕೆ, ಗ್ಲಾಸ್, ಇವೆಲ್ಲವೂ ಸಹಿತ ಯಾವುದಕ್ಕೆ, ಇನ್ಸುಲೇಟರ್ಸ್ಗೆ ಎಕ್ಸಾಂಪಲ್. ಆ್ಯಂಡ್ ಇಲ್ಲಿ ಯಾವುದಾಗಾದ್ರೆ ಚಾರ್ಜ್ ಕ್ಯಾರಿಯರ್ಸ್ ಇದೆಯಾ, ಏನಾದರೂ ಚಾರ್ಜ್ ಕ್ಯಾರಿಯರ್ಸು? ದೇರ್ ಇಸ್ ನೋ ಚಾರ್ಜ್ ಕ್ಯಾರಿಯರ್ಸ್. ಯಾಕಂದರೆ ಇಲ್ಲಿ ಯಾವುದು ಚಾರ್ಜು ಕ್ಯಾರಿನೇ ಆಗೋದಿಲ್ಲ. ಯಾಕಂದರೆ ಚಾರ್ಜ್ ಕ್ಯಾರಿ ಆಗಿದ್ರೆ ಏನಾಗೋದು, ಎಲೆಕ್ಟ್ರಿಸಿಟಿ ಬರೋದು. ಆದರೆ ಇಲ್ಲಿ ಯಾವುದೇ ರೀತಿ ಚಾರ್ಜ್ ಕ್ಯಾರಿ ಆಗಲ್ಲ. ಸೊ ನೋ ಚಾರ್ಜ್ ಕ್ಯಾರಿಯರ್ಸ್, ನೋ ಚಾರ್ಜ್ ಕ್ಯಾರಿಯರ್ಸ್. ಸೊ ದಿಸ್ ಈಸ್ ದ ಬೇಸಿಕ್ ಇಂಟ್ರೊಡಕ್ಷನ್ about the capacitors. You have to remember what we learned in this class is what is the capacitor, where we are using this capacitor, and how the capacitor we made. So adana now, and how we can represent this capacitor in the electrical circuit. ಕೆಪಾಸಿಟರ್ ಅಂದ್ರೇನು, ಅದನ್ನು ಎಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಸೊ ಅದನ್ನು ಯಾವ ರೀತಿ ಮಾಡಿದ್ದೀವಿ, ಅದನ್ನು ಸಿಂಬಲ್ನಲ್ಲಿ ಯಾವ ರೀತಿ ಇಂಡಿಕೇಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಕ್ಲಾಸಲ್ಲಿ ನೋಡಿದ್ದೀವಿ. ಆ್ಯಂಡ್ ಆಲ್ಸೋ ಅಬೌಟ್ ದಿಸ್ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್. ದಟ್ ಈಸ್ ಅ ಬೇಸಿಕ್ ಕಾನ್ಸೆಪ್ಟ್ ವಿ ಆಲ್ರೆಡಿ ನೋ ಇನ್ ದ ಪ್ರೀವಿಯಸ್ ಕ್ಲಾಸ್.